ಬಿಸಿ ಜನಸಾಮಾನ್ಯರಿಗಷ್ಟೇ ಅಲ್ಲ ಜನಪ್ರತಿನಿಧಿಗಳಿಗೂ ಕೂಡ ತಟ್ಟಿದೆ. ದೆಹಲಿಯಿಂದ ಬೆಳಗಾವಿಗೆ ಬರ್ತಾ ಇದ್ದಂತ ರಾಜ್ಯದ ಸಚಿವರು, ಕಾಂಗ್ರೆಸ್ ಶಾಸಕರು ಕೂಡ ಬರೋಬ್ಬರಿ 4 ಗಂಟೆ ವಿಮಾನದಲ್ಲಿ ಪರದಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಜನಪ್ರತಿನಿಧಿಗಳಿಗೂ ತಟ್ಟಿದ ವಿಮಾನ ವ್ಯತ್ಯಯ ಬಿಸಿ. ಇಂಡಿಗೋ ಫ್ಲೈಟ್ನಲ್ಲಿ ಸಿಲುಕಿದ ಕಾಂಗ್ರೆಸ್ ನಾಯಕರು. ಕೆಲ ದಿನಗಳಿಂದ ಇಂಡಿಗೋ ವಿಮಾನ ಪ್ರಯಾಣಿಕರು ರೋಸಿ ಹೋಗಿದ್ದಾರೆ. ವಿಮಾನ ವ್ಯತ್ಯಯದಿಂದ ಕಂಗಾಲಾಗಿದ್ದಾರೆ. ಇದೀಗ ಜನ ಸಾಮಾನ್ಯರಷ್ಟೇ ಅಲ್ಲದೆ ಜನಪ್ರತಿನಿಧಿಗಳಿಗೂ ವಿಮಾನ ವ್ಯತ್ಯಯದ ಬಿಸಿ ತಟ್ಟಿದೆ. ಹವಾಮಾನ ವೈಪರೀತ್ಯದ ಹಿನ್ನೆಲೆ ವಿಮಾನದಲ್ಲೇ ಶಾಸಕರು, ಸಚಿವರು ಲಾಕ್ ಆಗಿದ್ದಾರೆ. ನಿನ್ನೆ ವೋಟ್ ಚೋರಿ ಪ್ರತಿಭಟನೆಗೆ ತೆರಳಿದ್ದ ಕಾಂಗ್ರೆಸ್ ಶಾಸಕರು, ಸಚಿವರು ದೆಹಲಿಯಿಂದ ಬೆಳಗಾವಿಗೆ ಬರ್ತಿದ್ರು. ಆದರೆ ಬೆಳಗ್ಗೆ 5:40ಕ್ಕೆ ಟೇಕ್ ಆಫ್ ಆಗಬೇಕಿದ್ದ ಇಂಡಿಗೋ ವಿಮಾನ ಬರೋಬ್ಬರಿ 4 ಗಂಟೆ ತಡವಾಗಿದೆ. ದಟ್ಟ ಮಂಜಿನ ಕಾರಣ ಟೇಕ್ ಆಫ್ ತಡವಾಗಿದೆ. ಸಚಿವರಾದ ಹೆಬ್ಬಾಳ್ಕರ್, ಎಚ್.ಕೆ. ಪಾಟೀಲ್, ಶಾಸಕರಾದ ಕೋನರೆಡ್ಡಿ, ಬಸನಗೌಡ ಬಾದರ್ಲಿ ಸೇರಿ 20 ಮಂದಿ ಸಚಿವರು, ಶಾಸಕರು ವಿಮಾನದಲ್ಲೇ ಬಾಕಿಯಾದ್ರು. ವಿಮಾನದಿಂದಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ರು. 20 ಜನ ಶಾಸಕರಿದ್ದಾರೆ, ಎಫ್ಎಸ್ಸಿಗಳಿದ್ದಾರೆ. ವಿಸಿಬಿಲಿಟಿ ಕಡಿಮೆ ಇದೆ, ಫಾಗ್ ಡ್ಯೂ ಟು ಫಾಗ್. ಸೊ ಹೀಗಾಗಿ ಇನ್ನೂ ಕೂಡ ಅವರು ಕ್ಲಿಯರ್ ಆಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ, ಎಷ್ಟೊತ್ತು ಅಂತ ಹೇಳಕ್ಕೆ ಆಗ್ತಾ ಇಲ್ಲ. ನಮ್ಮ ಮುಂದ್ಗಡೆ ಇನ್ನೂ 16 ಫ್ಲೈಟ್ಗಳಿದಾವೆ. ನಮ್ದು 16th 17th ನಮ್ದು ಫ್ಲೈಟ್. ಇನ್ನು ಇದಾದ್ಮೇಲೆ ಟೇಕ್ ಆಫ್ ಆದ್ಮೇಲೆ ನಮ್ ಫ್ಲೈಟ್ ಇದಾಗುತ್ತೆ. ಸೊ ಅನ್ಸರ್ಟನಿಟಿ ಹೇಳ್ತಾ ಇದ್ದಾರೆ. ಇನ್ನು ಯಾರಿಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ನಿನ್ನೆ ವೋಟ್ ಚೋರಿ ಕಾರ್ಯಕ್ರಮಕ್ಕೆ ಡೆಲ್ಲಿಗೆ ಬಂದಿದ್ವಿ. ಇಂಡಿಗೋ ವಿಮಾನ ಮತ್ತೆ ಸಮಸ್ಯೆ ಆಗಿದೆ. ಬೆಳಿಗ್ಗೆ 5:45 ಬಿಡ್ತಕ್ಕಂಥ ವಿಮಾನ ಈ ಬೆಳಗಾವಿ ಅಧಿವೇಶನಕ್ಕೆ ಎಲ್ಲ ಮಂತ್ರಿಗಳು, ಅದೇ ಎಚ್.ಕೆ. ಪಾಟೀಲ್ ಸಾಹೇಬರು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಒಂದು 10-20 ಜನ ಶಾಸಕರು ಕೂಡ ಇದೆ. ದೆಹಲಿ ಏರ್ಪೋರ್ಟ್ ಒಂದರಲ್ಲೇ ಬೆಳಗ್ಗೆ ಸುಮಾರು 60 ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿತ್ತು. ಈ ನಡುವೆ ದಟ್ಟವಾದ ಮಂಜು ಕವಿದಿದ್ದು ರನ್ವೇ ವಾಯುಮಾರ್ಗ ಸ್ಪಷ್ಟವಾಗಿ ಗೋಚರಿಸುತ್ತಿಲ್ಲ. ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ವಿಮಾನ ಹಾರಾಟ ಸ್ವಲ್ಪ ಕಾಲ ತಡೆಯಲಾಗಿದೆ. ಪ್ರಯಾಣಿಕರ ತಾಳ್ಮೆ ಮತ್ತು ಸಹಕಾರಕ್ಕೆ ಧನ್ಯವಾದ ಅಂತ ಇಂಡಿಗೋ ಮತ್ತು ಏರ್ ಇಂಡಿಯಾ ತಿಳಿಸಿವೆ. ಬಿಸಿಲು ಏರ್ತಿದ್ದಂತೆ ವಾತಾವರಣ ತಿಳಿಯಾಗಿ ವಿಮಾನಗಳ ಹಾರಾಟ ಮುಂದುವರಿದು ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಮಾನ ವ್ಯತ್ಯಯದ ಬಿಸಿ ಜನಸಾಮಾನ್ಯರಿಗಷ್ಟೇ ಅಲ್ಲ ಜನಪ್ರತಿನಿಧಿಗಳಿಗೂ ಕೂಡ ತಟ್ಟಿದೆ. ದೆಹಲಿಯಿಂದ ಬೆಳಗಾವಿಗೆ ಬರ್ತಾ ಇದ್ದಂತ ರಾಜ್ಯದ ಸಚಿವರು, ಕಾಂಗ್ರೆಸ್ ಶಾಸಕರು ಕೂಡ ಬರೋಬ್ಬರಿ 4 ಗಂಟೆ ವಿಮಾನದಲ್ಲಿ ಪರದಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಜನಪ್ರತಿನಿಧಿಗಳಿಗೂ ತಟ್ಟಿದ ವಿಮಾನ ವ್ಯತ್ಯಯ ಬಿಸಿ. ಇಂಡಿಗೋ ಫ್ಲೈಟ್ನಲ್ಲಿ ಸಿಲುಕಿದ ಕಾಂಗ್ರೆಸ್ ನಾಯಕರು. ಕೆಲ ದಿನಗಳಿಂದ ಇಂಡಿಗೋ ವಿಮಾನ ಪ್ರಯಾಣಿಕರು ರೋಸಿ ಹೋಗಿದ್ದಾರೆ. ವಿಮಾನ ವ್ಯತ್ಯಯದಿಂದ ಕಂಗಾಲಾಗಿದ್ದಾರೆ. ಇದೀಗ ಜನ ಸಾಮಾನ್ಯರಷ್ಟೇ ಅಲ್ಲದೆ ಜನಪ್ರತಿನಿಧಿಗಳಿಗೂ ವಿಮಾನ ವ್ಯತ್ಯಯದ ಬಿಸಿ ತಟ್ಟಿದೆ. ಹವಾಮಾನ ವೈಪರೀತ್ಯದ ಹಿನ್ನೆಲೆ ವಿಮಾನದಲ್ಲೇ ಶಾಸಕರು, ಸಚಿವರು ಲಾಕ್ ಆಗಿದ್ದಾರೆ. ನಿನ್ನೆ ವೋಟ್ ಚೋರಿ ಪ್ರತಿಭಟನೆಗೆ ತೆರಳಿದ್ದ ಕಾಂಗ್ರೆಸ್ ಶಾಸಕರು, ಸಚಿವರು ದೆಹಲಿಯಿಂದ ಬೆಳಗಾವಿಗೆ ಬರ್ತಿದ್ರು. ಆದರೆ ಬೆಳಗ್ಗೆ 5:40ಕ್ಕೆ ಟೇಕ್ ಆಫ್ ಆಗಬೇಕಿದ್ದ ಇಂಡಿಗೋ ವಿಮಾನ ಬರೋಬ್ಬರಿ 4 ಗಂಟೆ ತಡವಾಗಿದೆ. ದಟ್ಟ ಮಂಜಿನ ಕಾರಣ ಟೇಕ್ ಆಫ್ ತಡವಾಗಿದೆ. ಸಚಿವರಾದ ಹೆಬ್ಬಾಳ್ಕರ್, ಎಚ್.ಕೆ. ಪಾಟೀಲ್, ಶಾಸಕರಾದ ಕೋನರೆಡ್ಡಿ, ಬಸನಗೌಡ ಬಾದರ್ಲಿ ಸೇರಿ 20 ಮಂದಿ ಸಚಿವರು, ಶಾಸಕರು ವಿಮಾನದಲ್ಲೇ ಬಾಕಿಯಾದ್ರು. ವಿಮಾನದಿಂದಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ರು. 20 ಜನ ಶಾಸಕರಿದ್ದಾರೆ, ಎಫ್ಎಸ್ಸಿಗಳಿದ್ದಾರೆ.
ವಿಸಿಬಿಲಿಟಿ ಕಡಿಮೆ ಇದೆ ಫಾಗ್ ಡ್ಯೂ ಟು ಫಾಗ್. ಸೊ ಹೀಗಾಗಿ ಇನ್ನೂ ಕೂಡ ಅವರು ಕ್ಲಿಯರ್ ಆಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ, ಎಷ್ಟೊತ್ತು ಅಂತ ಹೇಳಕ್ ಆಗ್ತಾ ಇಲ್ಲ. ನಮ್ಮ ಮುಂದ್ಗಡೆ ಇನ್ನು 16 ಫ್ಲೈಟ್ ಗಳಿದಾವೆ. ನಮ್ದು 16th 17th ನಮ್ದು ಫ್ಲೈಟ್. ಇನ್ನು ಇದಾದ್ಮೇಲೆ ಟೇಕ್ ಆಫ್ ಆದ್ಮೇಲೆ ನಮ್ ಫ್ಲೈಟ್ ಇದಾಗುತ್ತೆ. ಸೊ ಅನ್ಸರ್ಟನಿಟಿ ಹೇಳ್ತಾ ಇದ್ದಾರೆ, ಇನ್ನು ಯಾರಿಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ನಿನ್ನೆ ವೋಟ್ ಚೋರಿ ಕಾರ್ಯಕ್ರಮಕ್ಕೆ ಡೆಲ್ಲಿಗೆ ಹೋಗಿದ್ವಿ. ಇಂಡಿಗೋ ವಿಮಾನ ಮತ್ತೆ ಸಮಸ್ಯೆ ಆಗಿದೆ. ಬೆಳಿಗ್ಗೆ 5:45 ಬಿಡ್ತಕ್ಕಂಥ ವಿಮಾನ ಈ ಬೆಳಗಾವಿ ಅಧಿವೇಶನಕ್ಕೆ ಎಲ್ಲ ಮಂತ್ರಿಗಳು, ಅದೇ ಎಚ್ ಕೆ ಪಾಟೀಲ್ ಸಾಹೇಬರು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಒಂದು 10-20 ಜನ ಶಾಸಕರು ಕೂಡ ಇದೆ. ದೆಹಲಿ ಏರ್ಪೋರ್ಟ್ ಒಂದರಲ್ಲೇ ಬೆಳಗ್ಗೆ ಸುಮಾರು 60 ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿತ್ತು. ಈ ನಡುವೆ ದಟ್ಟವಾದ ಮಂಜು ಕವಿದಿದ್ದು ರನ್ವೇ ವಾಯುಮಾರ್ಗ ಸ್ಪಷ್ಟವಾಗಿ ಗೋಚರಿಸುತ್ತಿಲ್ಲ. ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ವಿಮಾನ ಹಾರಾಟ ಸ್ವಲ್ಪ ಕಾಲ ತಡೆಯಲಾಗಿದೆ. ಪ್ರಯಾಣಿಕರ ತಾಳ್ಮೆ ಮತ್ತು ಸಹಕಾರಕ್ಕೆ ಧನ್ಯವಾದ ಅಂತ ಇಂಡಿಗೋ ಮತ್ತು ಏರ್ ಇಂಡಿಯಾ ತಿಳಿಸಿವೆ. ಬಿಸಿಲು ಏರ್ತಿದ್ದಂತೆ ವಾತಾವರಣ ತಿಳಿಯಾಗಿ ವಿಮಾನಗಳ ಹಾರಾಟ ಮುಂದುವರಿದು ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಮಾನ ವ್ಯತ್ಯಯದ ಬಿಸಿ ಜನಸಾಮಾನ್ಯರಿಗಷ್ಟೇ ಅಲ್ಲ, ಜನಪ್ರತಿನಿಧಿಗಳಿಗೂ ಕೂಡ ತಟ್ಟಿದೆ. ದೆಹಲಿಯಿಂದ ಬೆಳಗಾವಿಗೆ ಬರ್ತಾ ಇದ್ದಂತ ರಾಜ್ಯದ ಸಚಿವರು, ಕಾಂಗ್ರೆಸ್ ಶಾಸಕರು ಕೂಡ ಬರೋಬ್ಬರಿ 4 ಗಂಟೆ ವಿಮಾನದಲ್ಲಿ ಪರದಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಜನಪ್ರತಿನಿಧಿಗಳಿಗೂ ತಟ್ಟಿದ ವಿಮಾನ ವ್ಯತ್ಯಯ ಬಿಸಿ. ಇಂಡಿಗೋ ಫ್ಲೈಟ್ನಲ್ಲಿ ಸಿಲುಕಿದ ಕಾಂಗ್ರೆಸ್ ನಾಯಕರು. ಕೆಲ ದಿನಗಳಿಂದ ಇಂಡಿಗೋ ವಿಮಾನ ಪ್ರಯಾಣಿಕರು ರೋಸಿ ಹೋಗಿದ್ದಾರೆ. ವಿಮಾನ ವ್ಯತ್ಯಯದಿಂದ ಕಂಗಾಲಾಗಿದ್ದಾರೆ. ಇದೀಗ ಜನ ಸಾಮಾನ್ಯರಷ್ಟೇ ಅಲ್ಲದೆ ಜನಪ್ರತಿನಿಧಿಗಳಿಗೂ ವಿಮಾನ ವ್ಯತ್ಯಯದ ಬಿಸಿ ತಟ್ಟಿದೆ. ಹವಾಮಾನ ವೈಪರೀತ್ಯದ ಹಿನ್ನೆಲೆ ವಿಮಾನದಲ್ಲೇ ಶಾಸಕರು, ಸಚಿವರು ಲಾಕ್ ಆಗಿದ್ದಾರೆ. ನಿನ್ನೆ ವೋಟ್ ಚೋರಿ ಪ್ರತಿಭಟನೆಗೆ ತೆರಳಿದ್ದ ಕಾಂಗ್ರೆಸ್ ಶಾಸಕರು, ಸಚಿವರು ದೆಹಲಿಯಿಂದ ಬೆಳಗಾವಿಗೆ ಬರ್ತಿದ್ರು. ಆದರೆ ಬೆಳಗ್ಗೆ 5:40ಕ್ಕೆ ಟೇಕ್ ಆಫ್ ಆಗಬೇಕಿದ್ದ ಇಂಡಿಗೋ ವಿಮಾನ ಬರೋಬ್ಬರಿ 4 ಗಂಟೆ ತಡವಾಗಿದೆ. ದಟ್ಟ ಮಂಜಿನ ಕಾರಣ ಟೇಕ್ ಆಫ್ ತಡವಾಗಿದೆ. ಸಚಿವರಾದ ಹೆಬ್ಬಾಳ್ಕರ್, ಎಚ್ ಕೆ ಪಾಟೀಲ್, ಶಾಸಕರಾದ ಕೋನರೆಡ್ಡಿ, ಬಸನಗೌಡ ಬಾದರ್ಲಿ ಸೇರಿ 20 ಮಂದಿ ಸಚಿವರು, ಶಾಸಕರು ವಿಮಾನದಲ್ಲೇ ಬಾಕಿಯಾದ್ರು. ವಿಮಾನದಿಂದಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ರು. 20 ಜನ ಶಾಸಕರಿದ್ದಾರೆ, ಎಫ್ಎಸ್ಸಿಗಳಿದ್ದಾರೆ. ವಿಸಿಬಿಲಿಟಿ ಕಡಿಮೆ ಇದೆ ಫಾಗ್ ಡ್ಯೂ ಟು ಫಾಗ್. ಸೊ ಹೀಗಾಗಿ ಇನ್ನೂ ಕೂಡ ಅವರು ಕ್ಲಿಯರ್ ಆಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ, ಎಷ್ಟೊತ್ತು ಅಂತ ಹೇಳಕ್ ಆಗ್ತಾ ಇಲ್ಲ. ನಮ್ಮ ಮುಂದ್ಗಡೆ ಇನ್ನು 16 ಫ್ಲೈಟ್ ಗಳಿದಾವೆ. ನಮ್ದು 16th 17th ನಮ್ದು ಫ್ಲೈಟ್. ಇನ್ನು ಇದಾದ್ಮೇಲೆ ಟೇಕ್ ಆಫ್ ಆದ್ಮೇಲೆ ನಮ್ ಫ್ಲೈಟ್ ಇದಾಗುತ್ತೆ. ಸೊ ಅನ್ಸರ್ಟನಿಟಿ ಹೇಳ್ತಾ ಇದ್ದಾರೆ, ಇನ್ನು ಯಾರಿಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ನಿನ್ನೆ ವೋಟ್ ಚೋರಿ ಕಾರ್ಯಕ್ರಮಕ್ಕೆ ಡೆಲ್ಲಿಗೆ ಹೋಗಿದ್ವಿ. ಇಂಡಿಗೋ ವಿಮಾನ ಮತ್ತೆ ಸಮಸ್ಯೆ ಆಗಿದೆ. ಬೆಳಿಗ್ಗೆ 5:45 ಬಿಡ್ತಕ್ಕಂಥ ವಿಮಾನ ಈ ಬೆಳಗಾವಿ ಅಧಿವೇಶನಕ್ಕೆ ಎಲ್ಲ ಮಂತ್ರಿಗಳು, ಅದೇ ಎಚ್ ಕೆ ಪಾಟೀಲ್ ಸಾಹೇಬರು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಒಂದು 10-20 ಜನ ಶಾಸಕರು ಕೂಡ ಇದೆ. ದೆಹಲಿ ಏರ್ಪೋರ್ಟ್ ಒಂದರಲ್ಲೇ ಬೆಳಗ್ಗೆ ಸುಮಾರು 60 ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿತ್ತು. ಈ ನಡುವೆ ದಟ್ಟವಾದ ಮಂಜು ಕವಿದಿದ್ದು ರನ್ವೇ ವಾಯುಮಾರ್ಗ ಸ್ಪಷ್ಟವಾಗಿ ಗೋಚರಿಸುತ್ತಿಲ್ಲ. ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ವಿಮಾನ ಹಾರಾಟ ಸ್ವಲ್ಪ ಕಾಲ ತಡೆಯಲಾಗಿದೆ. ಪ್ರಯಾಣಿಕರ ತಾಳ್ಮೆ ಮತ್ತು ಸಹಕಾರಕ್ಕೆ ಧನ್ಯವಾದ ಅಂತ ಇಂಡಿಗೋ ಮತ್ತು ಏರ್ ಇಂಡಿಯಾ ತಿಳಿಸಿವೆ. ಬಿಸಿಲು ಏರ್ತಿದ್ದಂತೆ ವಾತಾವರಣ ತಿಳಿಯಾಗಿ ವಿಮಾನಗಳ ಹಾರಾಟ ಮುಂದುವರಿದು ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.